ಕರ್ತನ ಪರಿಶುದ್ಧುಳ್ಳ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ವೀಕ್ಷಕರೇ, ಬಿಜ್ಜೆ ಮಾಧ್ಯಮದ ಮುಖಾಂತರ ದೇವರ ವಾಕ್ಯವು ನಮ್ಮ ಬಳಿಗೆ ಬರ್ತಾ ಇದೆ. ಒಂದು ನಾಮಕಾವಸ್ಥೆಗಾಗಿ ಅಲ್ಲ, ಒಂದು ಸಾಂಪ್ರದಾಯಿಕವಾಗಿ ಅಲ್ಲ, ನಾವು ಸತ್ಯವನ್ನು ಅರಿತು ಸತ್ಯ ವಾಕ್ಯದಲ್ಲಿ ನೆಲೆ ನಿಂತು ದೇವ ಜನರಾಗಿ ನಾವು ಜಯವುಳ್ಳವರಾಗಬೇಕೆಂಬುದಾಗಿ, ಅದಕ್ಕಾಗಿ ದೇವರಿಗೆ ಕೃಪೆಯನ್ನು ಕೊಟ್ಟಿದ್ದಾನೆ. ಬಿಜ್ಜೆ ಮಾಧ್ಯಮದ ಮೂಲಕವಾಗಿ ನಮ್ಮನ್ನು ಆತನು ಬಲಪಡಿಸ್ತಾ ಇದ್ದಾನೆ. ಆ ವಾಕ್ಯದ ಕಡೆಗೆ ಹೋಗೋಣ. ಆದಿಕಾಂಡ 26ನೇ ಅಧ್ಯಾಯ 22ನೆಯ ವಚನ. ಅವನು ಅಲ್ಲಿಂದ ಹೊರಟು ಮತ್ತೊಂದು ಬಾವಿಯನ್ನು ಅಗಿಸಿದಾಗ ಅದರ ವಿಷಯದಲ್ಲಿ ಯಾರೂ ಜಗಳವಾಡದೆ ಹೋದುದರಿಂದ ಅವನು, ಈಗ ಯೆಹೋವನು ನಮಗೋಸ್ಕರ ಸ್ಥಳ ಮಾಡಿದ್ದನಾದುದರಿಂದ ಅಭಿವೃದ್ಧಿಯಾಗುವೆವು ಎಂದು ಹೇಳಿ ಅದಕ್ಕೆ ರೆಹೋಬೋತ್ ಎಂದು ಹೆಸರಿಟ್ಟನು. ರೆಹೋಬೋತ್ ಅಂದರೆ ದೇವರು ನಮಗೆ ಒಂದು ವಿಶಾಲವಾದ ಸ್ಥಳವನ್ನು ಕೊಟ್ಟನು, ದೇವರು ನಮ್ಮನ್ನು ಆಶೀರ್ವದಿಸಿ ಅಭಿವೃದ್ಧಿ ಪಡಿಸಿದನು ಎಂಬುದಾಗಿ. ದೇವರಿಂದ ಬರುವ ಆಶೀರ್ವಾದ ಅದು ಪುಕ್ಸಟೆಯಾಗಿ ಯಾವಾಗಲೂ ಬರುವಂಥದ್ದಲ್ಲ, ಅಥವಾ ನಾವು ಹೇಗಾದರೂ ಮಾಡಿ ದೇವರ ಆಶೀರ್ವಾದವನ್ನು ಕಾಣುತ್ತೇವೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯ ಇಲ್ಲ. ದೇವರು ಯಾವಾಗಲೂ ಕೆಲವು ನಿಯಮಗಳನ್ನು ನಮ್ಮ ಮುಂದಿಟ್ಟವನಾಗಿದ್ದಾನೆ. ಯಾಕಂತ ಹೇಳಿದರೆ ಆತನು, ಈಗ ಒಂದು ವೇಳೆ ನಾವು ತಂದೆ ತಾಯಿಗಳ ವಿಚಾರವಾಗಿ ನಾವು ಆಲೋಚನೆ ಮಾಡುವುದಾದರೆ, ಒಂದು ತಮ್ಮ ಮಕ್ಕಳನ್ನು ಇಂಥ ಒಂದು ಸ್ಥಿತಿಗೆ ಅವರು ನಡೆಸಬೇಕು, ಅಥವಾ ನಮ್ಮ ಮಕ್ಕಳು ಇಂಥ ಒಂದು ಸ್ಥಾನದಲ್ಲಿ ಕಾಣಬೇಕೆಂಬುದಾಗಿ ಬಯಸುವ ತಂದೆ ತಾಯಿಗಳು ಅವರಿಗೆ ಒಂದು ಒಳ್ಳೆ ಮಾರ್ಗದರ್ಶನದಲ್ಲಿ ಅವರು ನಡೆಸ್ತಾರೆ. ನೀವು ಈ ರೀತಿ ಇರಬೇಕು, ನಾವು ಹೇಳಿದಾಗೆ ಕೇಳಬೇಕು, ಕೆಟ್ಟತನಕ್ಕೆ ಹೋಗಬೇಡ್ರಿ. ಅಂದರೆ ಅವರವರ ವಯಸ್ಸಿನಲ್ಲಿ ಆ ವಯಸ್ಸಿಗೆ ತಕ್ಕ ಹಾಗೆ ಬೇಕಾದ ಆಲೋಚನೆಗಳನ್ನು ಅವರಿಗೆ ಕೊಡ್ತಾರೆ. ತಂದೆ ತಾಯಿ, ಇಲ್ಲ ಮಗಳೇ ಇದು ಸರಿಯಲ್ಲ, ನಾವು ಈ ರೀತಿ ಇರಬೇಕಾಗಿದೆ, ನಾವು ಈ ರೀತಿ ಬೆಳೆಯಬೇಕಾಗಿದೆ, ನಾವು ಆರಾಧನೆಗೆ ಹೋಗುವಾಗ ಹೇಗೆ ಹೋಗಬೇಕು, ನಾವು ಸಭೆಯಲ್ಲಿ ಏನು ಮಾಡಬೇಕು, ಯಾವ ರೀತಿ ಕೂತ್ಕೊಳ್ಬೇಕು, ನಾವು ಮನೆಯಲ್ಲಿ ಹೇಗೆ ಇರಬೇಕು, ಹಿರಿಯರನ್ನು ಹೇಗೆ ಗೌರವಿಸಬೇಕು, ಸಭಾ ಪಾಲಕರನ್ನು ಹೇಗೆ ಗೌರವಿಸಬೇಕು, ಸಭಾ ಹಿರಿಯರೊಟ್ಟಿಗೆ ನಾವು ಹೇಗಿರಬೇಕು. ಆದರೆ ಒಂದು, ಆ ತಂದೆ ತಾಯಿಗಳಿಗೂ ಕೂಡ ಆ ಅನುಭವ ಬೇಕು. ಆ ತಂದೆ ತಾಯಿಗಳು ಕೂಡ ಆ ದೇವರ ವಾಕ್ಯದ ಉಪದೇಶದ ಸತ್ಯವೇದದಲ್ಲಿ ಬರೆಯಲ್ಪಟ್ಟ ಮಾರ್ಗದರ್ಶನದಲ್ಲಿ ಅವರು ಜೀವಿಸುವರಾಗಿರಬೇಕು. ಇಂಥ ತಂದೆ ತಾಯಿಗಳು ಕೂಡ ತಮ್ಮ ಮಕ್ಕಳನ್ನು ಅದೇ ಹಾದಿಯಲ್ಲಿ ನಡೆಸುವವರಾಗಿದ್ದಾರೆ. ಅವರಿಗೆ ಏನು ಬೇಕಾದರೂ ಕೊಡಲಿಕ್ಕೆ ಅವರು ತಯಾರಿದ್ದಾರೆ. ಅದಕ್ಕಾಗಿ ಕಷ್ಟಪಡ್ತಾರೆ, ತಂದೆ ತಾಯಿಗಳು ಪ್ರಯಾಸ ಪಡ್ತಾರೆ. ನನ್ನ ಮಕ್ಕಳಿಗೆ ಇದನ್ನು ಕೊಡಬೇಕು, ಈ ರೀತಿ ಅವರು ಚೆನ್ನಾಗಿರಬೇಕು, ಅವರಿಗೆ ನಾವು ಅನುಕೂಲಕರವಾದದನ್ನು ಮಾಡಬೇಕೆಂಬುದಾಗಿ ಒಬ್ಬರು ಲೋಕದಲ್ಲಿರುವ ತಂದೆ ತಾಯಿಗಳು. ಹಾಗಾದರೆ ಒಂದು ವೇಳೆ ನಾವು ಆಧ್ಯಾತ್ಮಿಕತೆ ಕಡೆಗೆ ಬರುವಾಗ, ಅಥವಾ ನಮ್ಮನ್ನು ಪ್ರೀತಿಸುವ ದೇವರ ಕಡೆಗೆ ನಾವು ಬರುವಾಗ, ದೇವರು ಅದಕ್ಕಿಂತಲೂ ಹೆಚ್ಚಾದದನ್ನು ನಮ್ಮಿಂದ ಬಯಸ್ತಾನೆ. ನಮ್ಮ ಬದುಕೊಂದು ಈ ರೀತಿ ಕ್ರಮಬದ್ಧವಾದ ಜೀವನವಾಗಿದ್ದಿರಬೇಕು. ನಾನು ಅವರೊಟ್ಟಿಗೆ ಮಾತನಾಡುವುದಕ್ಕಾಗಿ ನನ್ನ ವಾಕ್ಯಗಳನ್ನು ಕೊಟ್ಟಿದ್ದೇನೆ, ಅದನ್ನು ಅಭ್ಯಾಸಿ ತಮ್ಮ ಜೀವಿತದಲ್ಲಿ ಆ ಅನುಭವದಡಿಗೆ ಅವರು ಬರಬೇಕೆಂಬುದಾಗಿ ಆ ದೇವರು ಬಯಸುವವನಾಗಿದ್ದಾನೆ. ಇಸಾಕನು ಒಬ್ಬ ಸಾಧಾರಣನಲ್ಲ. ಇಸಾಕನ ತಂದೆ ಅಬ್ರಹಾಮ ಕುರಿತಾಗಿ ದೇವರು ಹೇಳ್ತಿದ್ದಾನೆ, ಅವನು ನನಗೆ ಸ್ನೇಹಿತ. ಯಾರು ಹೇಳುವುದು? ದೇವರಿಗೆ ಅವನು ಸ್ನೇಹಿತನೆಂಬುದಾಗಿ ಅಬ್ರಹಾಮನ ಕುರಿತಾಗಿ ಹೇಳಬೇಕಾದ್ರೆ, ಅಬ್ರಹಾಮನು ದೇವರಿಗಿದ್ದಂಥ ಒಡನಾಟ, ಅಬ್ರಹಾಮನನ್ನು ಕರೆಯುವಿಕೆಯಲ್ಲಿ ಅವನು ನಿಂತಂಥ ವಿಧಾನ, ಅವು ತಕ್ಕೊಂಡ ಸ್ಟ್ಯಾಂಡ್ ಅದು ವಿಭಿನ್ನ. ಅದನ್ನು ಮಗನಿಗೆ ಕಲಿಸಿದಾನೆ. ಅವನು ಮಗನನ್ನು ಅದೇ ರೀತಿಯಲ್ಲಿ ಆ ಹಾದಿಯಲ್ಲಿ ಹೋಗುವುದಕ್ಕಾಗಿ ಅವನವನು ತಯಾರು ಮಾಡಿದ್ದಾನೆ, ಅವನು ಸಿದ್ಧಗೊಳಿಸಿದ್ದಾನೆ, ಬೋಧಿಸಿದ್ದಾನೆ, ಕಲಿಸಿದ್ದಾನೆ. ಸುಮ್ಮನೆ ಬರೀ ಆಶೀರ್ವಾದದ ಬಗ್ಗೆ ಮಾತನಾಡಲಿಲ್ಲ. ಸುಮ್ಮನೆ ನನಗೆ ದೇವರು ಆಶೀರ್ವಾದ ಕೊಟ್ಟಿದ್ದಾನೆ, ಆಶೀರ್ವದಿಸಿದ್ದಾನೆ, ನಿನಗೆ ಆಶೀರ್ವಾದ ಇರಲಿ, ನೀನು ದೊಡ್ಡ ಜನ ಆಗು, ಅದನ್ನೇ ಅವನು ಸುಮ್ಮನೆ ಲೋಕದ ಆಶೀರ್ವಾದದ ಬಗ್ಗೆ ಅವನು ನಡೆಸಿದವನಲ್ಲ. ಒಂದು ವೇಳೆ ಅದರ ಬಗ್ಗೆ ಅದನ್ನು ಮಾತ್ರ ಅವನು ಬೋಧಿಸ್ತಿದ್ದರೆ ಈ ಪರಿಸ್ಥಿತಿಯಲ್ಲಿ ಇಸಾಕನು ಈ ಮಟ್ಟಕ್ಕೆ ಅವನು ಬರ್ತಿರಲಿಲ್ಲ. ಆದರೆ ಇಲ್ಲಿ ಏನು ನಡೀತಂತು, ಇಸಾಕನು ದೇವರು ಹೇಳಿದ ಹಾಗೆ ಅವನು ಗೆರಾರ್ ಎಂಬ ಊರಲ್ಲಿದ್ದಾನೆ. ಅವನು ಈಗ ಅಲ್ಲಿ ಬೀಜ ಬಿತ್ತಿದ, ಅಲ್ಲಿಂದ, ಯಾಕಂದರೆ ಕಾನಾನ್ ದೇಶದಲ್ಲಿದ್ದ, ಅಲ್ಲಿ ಬರ ಉಂಟಂತ ತಿಳಿದವನು ಅವನು ಗೆರಾರ್ ಪಟ್ಟಣಕ್ಕೆ ಬಂದು ಅಲ್ಲಿರ್ತಾನೆ. ಈಗ ಅಲ್ಲಿ ಬೀಜ ಬಿದ್ದಿದ್ದ.
ಬಿತ್ತಿದ, ಅಲ್ಲಿ ಒಳ್ಳೆ ಫಲವನ್ನು ಕೊಯ್ದ. ಈಗ ಅವನನ್ನು ಆ ಫಿಲಿಸ್ಟಿಯರ ಜನರು ಅವನನ್ನು ಹಾಗೆ ಮಾಡಲಿಕ್ಕೆ ಶುರು ಮಾಡಿದರು. ಇಸಾಕನ ತಂದೆ ತೋಡಿದ್ದಂಥ, ಅಬ್ರಹಾಮನು ತೋಡಿದಂಥ ಬಾವಿಗಳನ್ನೆಲ್ಲ ಅವರು ಹೊಟ್ಟೆ ಕಿಚ್ಚುಪಟ್ಟು ಅವನ ಮೇಲೆ ಮತ್ಸರಪಟ್ಟು ಅದನ್ನು ಮುಚ್ಚಿದ್ರು. ಈಗ ಇಸಾಕನು ವಾಗ್ದಾನ ಸಹಿತವಾಗಿ ಬಂದಂಥವನು, ದೇವರ ವಾಗ್ದಾನವನ್ನು ತಿಳಿದು ತಂದೆಯ ಬೋಧನೆಯನ್ನು ಕೇಳಿದವನು. ಅದರಿಂದ ಇಸಾಕನ್ ಏನು ಮಾಡ್ತಾನೆ ಅಂತ ಹೇಳಿದರೆ 17ನೇ ವಚನದಲ್ಲಿ ನಾವು ನೋಡ್ತೇವೆ, ಆದ್ದರಿಂದ ನಮ್ಮ ಬಳಿಯಿಂದ ಹೊರಟು ಹೋಗಬೇಕೆಂದು ಹೇಳಲು ಇಸಾಕನು ಅಲ್ಲಿಂದ ಹೋಗಿ ಅವನು ಸ್ವಲ್ಪ ಮುಂದಕ್ಕೆ ಪ್ರಯಾಣ ಮಾಡ್ತಾನೆ. ಆ ಗೆರಾರ್ ಎಂಬ ಬಯಲಿನಲ್ಲಿ ಬರ್ತಾನೆ. ಅಲ್ಲಿ ಬಂದೇನು ಮಾಡ್ತಾನೆ ಅಂತ ಹೇಳಿದರೆ ಅಲ್ಲಿ ಬಾವಿಗಳನ್ನು ತೋಡಿಸ್ತಾನೆ. ಆದರೆ 19ನೇ 20ನೇ ವಚನಕ್ಕೆ ಬರುವಾಗ ಅಲ್ಲಿ ಕೂಡ ಆ ಗೆರಾರಿನಲ್ಲಿ ಆ ದನ ಫಿಲಿಸ್ಟಿಯರ ಜನರು, ಆ ದನ ಕಾಯುವವರು ಇಸಾಕನೊಟ್ಟಿಗೆ ಏನು ಮಾಡ್ತಾರೆ, ಜಗಳ ಮಾಡ್ತಾರೆ. ಅವನಿಗೆ ಒಂದು ರೀತಿಯ ಕಿರಿಕಿರಿಯನ್ನು ಉಂಟು ಮಾಡ್ತಾರೆ. ಆದರೆ 2 ಕಡೆಗಳಲ್ಲಿ ಆಮೇಲೆ ತಿರುಗಿ ಅವನು ಅಲ್ಲಿಂದ ಮತ್ತೊಂದು ಸ್ಥಳಕ್ಕೆ ಬರ್ತಾನೆ. ಅಲ್ಲಿಯೇ ಬಂದು ನಾನೇನು ಮಾಡಬೇಕು, ಅಲ್ಲಿ ಒಂದು ಬಾವಿ ತೋಡಬೇಕೆಂದು ನೋಡಿದಾಗ ಮೊದಲನೇ ಬಾವಿಗೆ ಏಸಕ್ ಅಂತ ಹೆಸರಿಡ್ತಾನೆ, 2ನೇ ಬಾವಿಗೆ ಸಿಟ್ನಾ ಅಂತ ಹೆಸರಿಡ್ತಾನೆ. ಅಂದರೆ ಮೊದಲು ಜಗಳ, 2ನೇದು ದ್ವೇಷ. ಈ 2 ಸಂಗತಿಗಳಲ್ಲಿ ನಾವು ನೋಡುವಾಗ ಇಸಾಕನು ಒಂದು ದೇವರ ಮೇಲೆ ನಂಬಿಕೆಟ್ಟವನಾಗಿದ್ದನು, 2ನೇದು ದೀನ ಸ್ಥಿತಿಯುಳ್ಳವನಾಗಿದ್ದನು, 3ನೇದು ಬಹಳ ತಾಳ್ಮೆಯುಳ್ಳವನಾಗಿದ್ದನು. ಯಾಕೆಂಬುದಾಗಿ ಹೇಳಿದರೆ ಅವನಿಗೆ 2 ಸಂಗತಿ ಗೊತ್ತಿತ್ತು. ನನ್ನ ತಂದೆಯ ಕಾಲದಲ್ಲಿ ನಡೆದಂಥ ಎಲ್ಲ ಕಾರ್ಯಗಳನ್ನು ನಾನು ನೋಡಿದ್ದೇನೆ, ನನಗೆ ಗೊತ್ತಿಲ್ಲದನ್ನು ತಂದೆ ನನಗೆ ಬೋಧಿಸಿದ್ದಾನೆ. ಈಗ ಅವನು ನೀತಿವಂತನೆಂಬುದಾಗಿ ಕರೆಯಲ್ಪಟ್ಟ, ನಂಬಿಕೆಯ ತಂದೆ ಎಂಬುದಾಗಿ ಕರೆಯಲ್ಪಟ್ಟ. ಇದನ್ನು ಅವನು ಕಲಿತುಕೊಂಡದ್ದರಿಂದ ಅವನಿಗೆ ಬಂದಂಥ ಉಪದ್ರವದಲ್ಲಿ ಅವನಿಗೆ ಒಂದು ಗೊತ್ತಿತ್ತು, ಆ ತಂದೆ ನನಗೆ ಹಾಕಿಕೊಟ್ಟ ಮಾರ್ಗದಲ್ಲಿ, ಕರೆದಂಥ ದೇವರ ಆ ಮಾರ್ಗದರ್ಶನದಲ್ಲಿ ನಾನು ನಡೀತಿರುವಾಗ ನಾನು ಭಯಪಡುವ ಅಗತ್ಯನೇ ಇಲ್ಲ. ನನಗೆ ಕಳವಳಗೊಳ್ಬೇಕಾಗಿಲ್ಲ. ಯಾರು ಏನು ಬೇಕಾದರೂ ಹೇಳಲಿ, ಯಾರು ಏನು ಬೇಕಾದರೂ ಉಪದ್ರ ಮಾಡಲಿ. ಮೊದಲು ಏನು ಬಾವಿ ತೊಡಿಲಿಕ್ಕೆ ಏನು ಸುಲಭದ ಕೆಲಸ ಆಗ್ತದ, ಅಲ್ಲೂ ತೊಂದರೆ ಆಯಿತು. 2ನೇ ಸ್ಥಳಕ್ಕೆ ಬಂದು ಅಲ್ಲಿ ಬಾವಿ ತೋಡಿದ್ರು, ಅಲ್ಲಿ ಸಮಸ್ಯೆ ಆಯಿತು. ಇಸಾಕನು ತಪ್ಪಿ ಹೋಗಿ ಏನು ಅವರೊಟ್ಟಿಗೆ ಜಗಳಕ್ಕೆ ಇಳಿಲಿಲ್ಲ. ತನ್ನ ಕೆಲಸದವ್ರಿಗೆ ಹೇಳ್ತಿದ್ದಾರೆ, ಹೋಗಲಿ, ನನಗೊಂದು ಗೊತ್ತುಂಟು, ನನ್ನ ತಂದೆಯನ್ನು ನಡೆಸಿದ ದೇವರು, ಆ ದೇವರೊಂದಿಗೆ ನನ್ನ ತಂದೆ ಅನ್ಯೋನ್ಯವಾಗಿ ಜೀವಿಸಿದ, ಆ ಮಾರ್ಗದರ್ಶನದಲ್ಲಿ ನಡೆದ, ನಾನು ಅದೇ ಮಾರ್ಗದರ್ಶನದಲ್ಲಿ ನಡೀತಿರುವುದರಿಂದ ಎಷ್ಟು ತೊಂದರೆ ಬಂದ್ರು, ಎಷ್ಟು ಸಮಸ್ಯೆ ಬಂದ್ರು ಸೋತು ಹೋಗ್ಲಿಲ್ಲ, ಅವನು ಹಿಂದೆಗೇಲಿಲ್ಲ, ಅವನ ಪ್ರಯತ್ನವನ್ನು ಮುಂದುವರಿಸಿದ. ಯಾಕೆಂದ್ರೆ ನನ್ನ ದೇವರು, ನನ್ನ ತಂದೆಯ ದೇವರು, ನನ್ನ ದೇವರು, ಆತ ನನ್ನೊಂದಿಗಿದ್ದು ನನ್ನನ್ನು ಮುನ್ನಡೆಸ್ತಾನೆ, ಜಯವನ್ನು ಖಂಡಿತವಾಗಿ ಕೊಡ್ತಾನೆ ಎಂಬುದಾಗಿ ಅವನು 2 ಸಾರಿ ಆ ಬಾವಿಯನ್ನು ಮುಚ್ಚಿ ಹಾಕಿದ್ರು, ಜಗಳ ಮಾಡದೆ ತಾಳ್ಮೆಯಿಂದ ಮತ್ತೊಂದು ಸಾರಿ ಅವನು ಬಾವಿಯನ್ನು ತೋಡಿದ. ಅದರಿಂದ ಅವನು ಜಯವನ್ನು ಗಳಿಸಿಕೊಂಡ. ಹೌದು. ಅದರಿಂದ 3ನೇ ಸ್ಥಳಕ್ಕೆ ಬರುವಾಗ ದೇವರು ಅವನ ಪಕ್ಷದಲ್ಲಿ ನಿಂತ. ದೇವರ ನ್ಯಾಯ, ದೇವರ ನೀತಿ ಅವನೊಂದಿಗೆ ನಿಂತಿತ್ತು. ಈಗ ಆ 2 ಸ್ಥಳವನ್ನು ಬಿಟ್ಟು 3ನೇ ಸ್ಥಳದಲ್ಲಿ ಅವನು ಹೇಳ್ತಿದ್ದಾನೆ, ರೆಹೋಬೋತ್. ಇಲ್ಲಿ ಜಗಳ ಮಾಡುವವರಿಲ್ಲ, ಇಲ್ಲಿ ಗಲಾಟೆ ಮಾಡುವವರಿಲ್ಲ, ಇಲ್ಲಿ ಹೊಟ್ಟೆ ಕಿಚ್ಚು ಮಾಡುವವರಿಲ್ಲ, ಇಲ್ಲಿ ಮತ್ಸರವುಳ್ಳವರಿಲ್ಲ, ಇಲ್ಲಿ ನನಗೆ ಯಾವ ತೊಂದರೆನೂ ಇಲ್ಲ. ವಿಶಾಲವಾದ ಸ್ಥಳ. ಕಾರಣ ದೇವರ ಮಾರ್ಗದರ್ಶನದಲ್ಲಿ, ಅವನ ತಂದೆ ಅವನಿಗೆ ಹೇಳಿಕೊಟ್ಟಂಥ ಆ ದಾರಿಯಲ್ಲಿ ಅವನು ನಡೆದು ಮುಂದೆ ಸಾಗಿದ್ದರಿಂದ ಅವನ ಜೀವಿತದಲ್ಲಿ ಅವನು ಜಯವನ್ನು ಕಂಡುಕೊಂಡ. ಅವನ ಜೀವಿತದಲ್ಲಿ ಅವನು ಬಹಳ ದೀನಸ್ಥಿತಿಯಿಂದ, ತಾಳ್ಮೆಯಿಂದ, ನಂಬಿಕೆಯುಳ್ಳವನಾಗಿ ಅವನು ಮಾಡತಕ್ಕ ಕಾರ್ಯವನ್ನು ಅವನು ಮಾಡಿ ಮುಂದೆ ಹೋಗುವಂತೆ ದೇವರು ಅವನಿಗೆ ಸಹಾಯ ಮಾಡಿದ. ನೋಡಿ, ಯೋಬದಲ್ಲಿ ಒಂದು ವಿಷಯವನ್ನು ನಾವು ನೋಡ್ತಿದ್ದೇವೆ. ಯೋಬ 4:6ನೇ ವಚನ, ನಿನ್ನ ನಂಬಿಕೆಗೆ ನಿನ್ನ ಭಯಭಕ್ತಿಯು, ನಿನ್ನ ನಿರೀಕ್ಷೆಗೆ ನಿನ್ನ ಸನ್ಮಾರ್ಗವು ಆಧಾರವಲ್ಲವೋ. ಇಲ್ಲಿ ಸನ್ಮಾರ್ಗದ ವಿಷಯವಾಗಿ ಬರೆಯಲ್ಪಟ್ಟುಂಟು. ನಿನ್ನ ನಂಬಿಕೆಗೆ ನಿನ್ನ ಭಯಭಕ್ತಿ ಅಂದರೆ ದೇವರು ನನಗೆ ಗೊತ್ತುಂಟು, ನಾನು ದೇವರನ್ನು ಕೊಂಡಾಡ್ತೇನೆ, ಆರಾಧನೆಗೆ ಹೋಗ್ತೇನೆ, ಪ್ರಾರ್ಥನೆ ಮಾಡ್ತೇನೆ ಎಂಬಂಥ ಸಾಧಾರಣವಾದ ಒಂದು ನಂಬಿಕೆ ನಮ್ಮನ್ನು ದೇವರ ಮಾರ್ಗದರ್ಶನದಲ್ಲಿ ನಡೆಸಲಿಕ್ಕಾಗುವುದಿಲ್ಲ.
ವಾಕ್ಯ ಗೊತ್ತಿರ್ಬೋದು, ನಮಗೆ ಬಾಯಿಪಾಠ ಮಾಡಿಕೊಂಡಿರ್ಬೋದು, ನಾವು ಏನು ಬೇಕಾದ್ರೆ ಮಾಡ್ಕೊಂಡಿರ್ಬೋದು. ಆದರೆ ದೇವರ ವಾಕ್ಯ ಹೇಳ್ತುಂಟು, ನನಗೆ ನಿಮಗೆ ಭಯ ಭಕ್ತಿ ಬೇಕು. ಏನು ಭಯ ಅಂದರೆ, ನಾವಾಗಲೇ ಹೇಳಿದೆವು, ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಕೊಟ್ಟಂಥ ಮಾತಿಗೆ ಪ್ರಕಾರವಾಗಿ ಅವರು ನಡೀತಿದ್ದಾರೆ ಅಂತ ಹೇಳಿದರೆ ತಂದೆ ತಾಯಿಯ ಮೇಲೆ ಅವರಿಗೆ ಭಯ ಇದೆ ಎಂಬುದಾಗಿ. ಭಯ ಅಂತ ಹೇಳಿದರೆ ಹೆದರಿ ನಡುಗುವಂಥ ಭಯ ಅಲ್ಲ, ಅಯ್ಯೋ ನಮ್ಮನ್ನು ಕೊಲ್ತಾರಾ ಎಂಬುದಾಗಿ ಅಲ್ಲ, ಅಥವಾ ತಂದೆ ತಾಯಿಗಳಿಗೆ ತಪ್ಪಿಸಿ ಅಡಗಿ ಕೂತ್ಕೊಳ್ಳುವಂಥದ್ದಲ್ಲ ಭಯ ಅಂದರೆ. ಭಯ ಅಂದರೆ ಗೌರವ, ಅವರ ಮಾತಿಗೆ ಭಯ ಅಂದರೆ ಇಲ್ಲಿ ಆ ರೀತಿಯ ಭಯ ಅಲ್ಲ. ಒಂದು ರೀತಿಯ ಈಗ ಏನೋ ಒಂದು ಭಯಂಕರವಾದನ್ನು ಕಂಡಾಗ ನಾವು ಹೆದರ್ತೇವೆ ಅಂಥ ವಿಷಯ ಅಲ್ಲ ಇದು ಗೌರವ. ತಂದೆ ತಾಯಿಗಳ ಆಜ್ಞೆಗೆ ನಾವು ಬದ್ಧರಾಗಬೇಕು. ಅವರು ನಮ್ಮನ್ನು ಪೋಷಿಸುವವರು, ನಮಗೆ ಅವರು ಹಾಕುವಂಥ ಮಾರ್ಗದರ್ಶನ, ಅವರು ಹೇಗೆ ಬೆಳೆದು ಬಂದರೋ, ಅವರು ಹೇಗೆ ಇವತ್ತು ಒಳ್ಳೆಯ ಒಂದು ಸ್ಥಿತಿಯಲ್ಲಿ ದೇವರ ಜನರಾಗಿದ್ದಾರೋ ಆ ರೀತಿಯಲ್ಲಿ ನಮ್ಮನ್ನು ನಡೆಸುವುದಕ್ಕಾಗಿ ನಮಗೆ ಮಾರ್ಗದರ್ಶನ ಹಾಕಿದ್ದಾರೆ ಎಂಬುದಾಗಿ ಆ ರೀತಿ ಜೀವಿಸುವಂಥದ್ದು. ಅದೇ ರೀತಿ ನಾವು ದೇವರು ವಾಕ್ಯೋಪದೇಶಕ್ಕೆ, ದೇವರ ಆಜ್ಞೆಗಳಿಗೆ ನಾವು ಬದ್ಧರಾಗಿರುವಂಥದ್ದೇ ನಾವು ದೇವರಿಗೆ ಭಯವನ್ನು ತೋರಿಸುವವರು, ದೇವರ ಮುಂದೆ ಭಯವುಳ್ಳವರು ಎಂಬುದಾಗಿ ಅರ್ಥ. ಈಗ ಎರಡನೇದು ಹೇಳ್ತೇವೆ ಭಕ್ತಿ. ಏನು ಭಕ್ತಿ? ಸುಮ್ಮನೆ ಆರಾಧನೆ ಮಾಡುವಂಥದ್ದಲ್ಲ, ಯಾರು ಬರೆದಿರ್ತಾರೆ ನಾವೇನೋ ಹಾಡಿ ಕುಪ್ಪಳಿರಿಸುವುದಲ್ಲ. ದೇವರು ಎಂಥವನಾಗಿದ್ದಾನೋ ಎಂಬುದಾಗಿ ಹೇಳಿ ಆತನಿಗೆ ಒಳಪಟ್ಟು ನಾವು ಆತನನ್ನು ಗೌರವಿಸುವಂಥದ್ದು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಈ ಎರಡು ಸಂಗತಿಗಳು ನಿನ್ನ ನಂಬಿಕೆಗೆ, ನಿನ್ನ ಭಯಭಕ್ತಿ ಏನಾಗಿದೆ? ಆಧಾರವಾಗಿದೆ. ಅದು ನಿಜವಾದ ನಂಬಿಕೆ. ಸುಮ್ಮನೆ ಏನೋ ಮಾಡುವಂಥದ್ದು ನಂಬಿಕೆ ಅಲ್ಲ. ಎಲ್ಲ ವಾಕ್ಯ ಓದಿ ಎಲ್ಲ ತಿಳ್ಕೊಂಡು ಇರುವಂಥದ್ದು ದೊಡ್ಡ ಭಯಭಕ್ತಿ ಅಲ್ಲ. ನಾವು ಸರಳರಾಗಿ ಜೀವಿಸುವಂಥವರಾಗಿದ್ದಿರಬೇಕು. ಎರಡನೇದು ಹೇಳ್ತಾ ಉಂಟು, ನಿನ್ನ ನಿರೀಕ್ಷೆಗೆ ನಿನ್ನ ಸನ್ಮಾರ್ಗವಾದರವಲ್ಲವು. ಏನು ನಿರೀಕ್ಷೆ ಅಂದರೆ, ನಾವು ಆತನ ಮಾರ್ಗದರ್ಶನ ನಡೆಯುತ್ತಿರುವ ಆತನ ಮಕ್ಕಳಾಗಿರುವುದರಿಂದ ನಮ್ಮ ಕುರಿತಾಗಿ ಆತನು ಮಾಡತಕ್ಕ ಕಾರ್ಯಗಳನ್ನು ನಾವು ಕಾಯುತ್ತಿರುವಂಥದ್ದು, ಎದುರು ನೋಡ್ತಿರುವಂಥದ್ದು. ಆತನು ಮಾಡಿಯೇ ಮಾಡ್ತಾನೆ, ಕೊಟ್ಟೇ ಕೊಡ್ತಾನೆ. ಅದು ನಿರೀಕ್ಷೆ. ಯಾವಾಗ ನಾವು ಸನ್ಮಾರ್ಗದಲ್ಲಿ ಆತನಲ್ಲಿ ನಿಷ್ಠೆ ಉಳ್ಳವರಾಗಿ, ನಿಬಂಧನೆಗೆ ತಕ್ಕದವರಾಗಿ ನಾವು ಜೀವಿಸುವಾಗ, ಅದು ಸನ್ಮಾರ್ಗ. ಅದರಿಂದ ಇಸಾಕನು ಭಯಭಕ್ತಿಯುಳ್ಳವನಾಗಿದ್ದನು, ಸನ್ಮಾರ್ಗದಲ್ಲಿ ನಡೆದಂಥ ಒಬ್ಬ ಯೋಗ್ಯ ಪುರುಷನಾಗಿದ್ದನು. ಅದರಿಂದ ನಮಗೆ ಬೋಧಿಸಲ್ಪಡುವಂಥ ದೇವರ ವಾಕ್ಯೋಪದೇಶದಲ್ಲಿ ನಾವು ನೆಲೆ ನಿಂತವರಾಗಿ ನಾವು ಜೀವಿಸುವಾಗ ನಾವು ಸೋತು ಹೋಗುವುದಿಲ್ಲ, ನಾವು ಬಿದ್ದು ಹೋಗುವುದಿಲ್ಲ. ನಮಗೆ ಬರುವಂಥ ಉಪದ್ರವಗಳ ಮಧ್ಯದಲ್ಲಿ, ನಮಗೆ ಬರುವಂಥ ವೇದನೆಗಳ ಮಧ್ಯದಲ್ಲಿ ನಾವು ನಷ್ಟವಾಗುವುದಿಲ್ಲ. ನಮ್ಮ ಬದುಕಿನಲ್ಲಿ ಏನೇ ಮುಂದೆ ನಮಗೆ ಬಂದರೂ ಅವುಗಳ ಮಧ್ಯದಲ್ಲಿ ನಾವು ಕರ್ತನ ನೇಮಕ ಮಾಡಿದ ಸನ್ಮಾರ್ಗದಲ್ಲಿ ನಾವು ಆತನ ಜನರಾಗಿ, ನಿಜವಾದ ಭಯಭಕ್ತಿಯುಳ್ಳವರಾಗಿ ನಾವು ಜೀವಿಸುವುದಕ್ಕೆ ಸಾಧ್ಯ ಪ್ರಿಯರೇ. ಅದರಿಂದ ನಾವು ಸುಮ್ಮನೆ ವಾಕ್ಯವನ್ನು ಕೇಳುವುದರಿಂದ ಏನು ಪ್ರಯೋಜನ ಇಲ್ಲ. ನಮ್ಮ ಬದುಕಿನಲ್ಲಿ ಒಂದು ಸಾರ್ಥಕತೆಯನ್ನು ನಾವು ಕಾಣಬೇಕೆಂಬುದಾಗಿ ದೇವರು ತನ್ನ ವಾಕ್ಯದ ಮುಖಾಂತರ ನಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ, ನಮ್ಮನ್ನು ಪ್ರಬೋಧಿಸುವವನಾಗಿದ್ದಾನೆ, ನಮ್ಮನ್ನು ಬಲಪಡಿಸುವವನಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ಇಸಾಕನ ಕುರಿತಾಗಿ ನೋಡುವಾಗ ದೇವರು ನನಗೆ ವಿಶಾಲ ಸ್ಥಳವನ್ನು ಕೊಟ್ಟನೆಂಬುದಾಗಿ ಹೇಳಿದ್ದನು. ಅದರ ಹಿಂದೆ ಏನಿತ್ತು ಎಂಬುದಾಗಿ ನಾವು ನೋಡಿದ್ದೆವು. ವೀಕ್ಷಣೆ ಮಾಡುತ್ತಿರುವ ನಿನ್ನ ಮಕ್ಕಳ ಜೀವಿತದಲ್ಲಿ ನಿನ್ನ ಮಹೋನ್ನತನಾದ ದೇವರಾಗಿ ಕಾರ್ಯವನ್ನು ಸಿದ್ಧಿಗೆತ್ತ, ಯಾರ್ಯಾರು ಎಲ್ಲೆಲ್ಲಿ ಯಾವ ಸ್ಥಿತಿಗತಿಗಳಲ್ಲಿ ಹಾದು ಹೋಗುತ್ತಾರೆಯೋ ನಿನ್ನ ವಾಕ್ಯ ಅವರ ಬದುಕನ್ನು ಕಟ್ಟಲಿ, ಅವರನ್ನು ಮೇಲಕ್ಕೆತ್ತಲಿ. ಭಯಭಕ್ತಿಯುಳ್ಳವರಾಗಿ ದೇವರ ನಿಜವಾದ ನಂಬಿಕೆಯಲ್ಲಿ ನಿಂತು ಕರ್ತನೆ ಸನ್ಮಾರ್ಗದಲ್ಲಿ ನಿನ್ನನ್ನು ಸೇವಿಸಲಿಕ್ಕಾಗುವಂತೆ ಮಾಡು, ಬಲಪಡಿಸು. ಕ್ರಿಸ್ತೇಸು ನಾಮದಲ್ಲಿ ಬೇಡಿದೆವು ನಮ್ಮ ತಂದೆಯೇ, ಆಮೇನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ 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 ನಮ್ಮ
ಇರಲೇಬಾರದು. ಸಭೆಯೂ ಇಲ್ಲದ ಗ್ರಾಮ ಇರಬಾರದು.